ಎಲ್ಲರಿಗೂ ನಮಸ್ಕಾರ. ಟ್ಯಾನ್ ಬಗ್ಗೆ ಮಾತನಾಡೋಣ ಮತ್ತು ಅದನ್ನು ತೆಗೆದುಹಾಕುವುದು ಹಲವಾರು ಅಂಶಗಳು ಮತ್ತು ವಿಧಾನಗಳನ್ನು ಒಳಗೊಂಡಿರುತ್ತದೆ. ವಿವರವಾದ ವಿವರಣೆ ಇಲ್ಲಿದೆ. ಸೂರ್ಯನಿಂದ ಅಥವಾ ಟ್ಯಾನಿಂಗ್ ಹಾಸಿಗೆಗಳಿಂದ ಯುವಿ ವಿಕಿರಣದ ಹಾನಿಕಾರಕ ಪರಿಣಾಮಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಚರ್ಮದ ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನದ ಪರಿಣಾಮವಾಗಿದೆ. ಯುವಿ ವಿಕಿರಣಕ್ಕೆ ಚರ್ಮವು ಒಡ್ಡಿಕೊಂಡಾಗ ಇದು ಚರ್ಮದ ಜೀವಕೋಶಗಳ ಡಿಎನ್ಎಗೆ ಹಾನಿಯನ್ನುಂಟು ಮಾಡುತ್ತದೆ. ಇದು ಯುವಿ ವಿಕಿರಣವನ್ನು ಹೀರಿಕೊಳ್ಳುವ ಮೆಲನಿನ್ ಎಂಬ ವರ್ಣದ್ರವ್ಯದ ಉತ್ಪಾದನೆಗೆ ಕಾರಣವಾಗುತ್ತದೆ. ಚರ್ಮದಲ್ಲಿ ಹೆಚ್ಚಿದ ಮೆಲನಿನ್ ಶೇಖರಣೆಯು ಅದನ್ನು ಕಪ್ಪಾಗಿಸಲು ಕಾರಣವಾಗುತ್ತದೆ. ಇದು ಕಂದು ಬಣ್ಣಕ್ಕೆ ಕಾರಣವಾಗುತ್ತದೆ. ಸ್ಕಿನ್ ಡಾರ್ಕನಿಂಗ್. ಮೆಲನಿನ್ ಶೇಖರಣೆ ಮತ್ತು ಮೆಲ್ನೋಸೈಟ್ ಸಕ್ರಿಯಗೊಳಿಸುವಿಕೆಯ ಸಂಯೋಜನೆಯು ಚರ್ಮವನ್ನು ಕಪ್ಪಾಗಿಸಲು ಕಾರಣವಾಗುತ್ತದೆ. ಇದು ಕಂದು ಬಣ್ಣಕ್ಕೆ ಕಾರಣವಾಗುತ್ತದೆ. ಕಂದು ಬಣ್ಣವನ್ನು ತೆಗೆದುಹಾಕುವುದು. ಎಕ್ಸ್ಫೋಲಿಯೇಷನ್. ಎಫ್ಫೋಲಿಯೇಷನ್ ಮೂಲಕ ಸತ್ತ ಚರ್ಮದ ಕೋಶಗಳನ್ನು ನಿಧಾನವಾಗಿ ತೆಗೆದುಹಾಕುವುದು ಕಂದು ಬಣ್ಣದ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಧಾನಗಳು ಸೇರಿವೆ: ಭೌತಿಕ ಎಕ್ಸ್ಫೋಲಿಯೆಂಟ್ಗಳು, ಲೂಫಾ, ಸ್ಕ್ರಬ್ಗಳು, ಬ್ರಷ್ಗಳು. ರಾಸಾಯನಿಕ ಎಕ್ಸ್ಫೋಲಿಯೆಂಟ್ಗಳು ಆಲ್ಫಾ ಹೈಡ್ರಾಕ್ಸಿ ಆಮ್ಲಗಳು, ಬೀಟಾ ಹೈಡ್ರಾಕ್ಸಿ ಆಮ್ಲಗಳು, ಕಿಣ್ವ ಎಕ್ಸ್ಫೋಲಿಯೆಂಟ್ಗಳು. ಮಾಯಿಶ್ಚರೈಸಿಂಗ್. ಮಾಯಿಶ್ಚರೈಸರ್ನೊಂದಿಗೆ ಚರ್ಮವನ್ನು ಹೈಡ್ರೀಕರಿಸಿದಂತೆ ನೋಡಿಕೊಳ್ಳುವುದು ಕಂದು ಬಣ್ಣದ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರ್ಮವನ್ನು ಹೈಡ್ರೀಕರಿಸುವುದು. ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುವುದು. ಚರ್ಮದ ಹೊಳಪನ್ನು ಹೆಚ್ಚಿಸುವುದು. ಮರೆಯಾಗುತ್ತಿರುವ ಕ್ರೀಮ್ಗಳು. ಸಾಮಯಿಕ ಕ್ರೀಮ್ಗಳು ಅಥವಾ ಸೀರಂಗಳಂತಹ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ. ಕೋಜಿಕ್ ಆಮ್ಲ ಮೆಲನಿನ್ ಉತ್ಪಾದನೆಯನ್ನು ತಡೆಯುತ್ತದೆ. ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕ. ಹೊಳಪು. ನಿಯಾಸಿನಾಮೈಡ್ ಚರ್ಮದ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಸುಧಾರಿಸುತ್ತದೆ. ರೆಟಿನಾಯ್ಡ್ಗಳು ಕೋಶ ವಹಿವಾಟು, ಕಾಲಜನ್ ಪ್ರಚೋದನೆ. ಹೈಡ್ರೋಕ್ವಿನೋನ್ ಮೆಲನಿನ್ ಉತ್ಪಾದನೆಯನ್ನು ಪ್ರತಿಬಂಧಿಸುತ್ತದೆ. ಆದರೆ ಸಂಭಾವ್ಯ ಅಡ್ಡ ಪರಿಣಾಮಗಳಿಂದ ಎಚ್ಚರಿಕೆಯಿಂದ ಬಳಸಿ. ಸನ್ಸ್ಕ್ರೀನ್. ಕನಿಷ್ಠ SPF 30 ನೊಂದಿಗೆ ವಿಶಾಲ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಅನ್ನು ಬಳಸುವ ಮೂಲಕ ಮತ್ತಷ್ಟು ಕಪ್ಪಾಗುವುದನ್ನು ತಡೆಯುವುದು ಅತ್ಯಗತ್ಯ. ಸಮಯ. ಚರ್ಮದ ಕೋಶಗಳು ಪುನರುತ್ಪಾದಿಸಲ್ಪಟ್ಟಾಗ ಟ್ಯಾನ್ಗಳು ನೈಸರ್ಗಿಕವಾಗಿ ಕಾಲಾನಂತರದಲ್ಲಿ ಮಸುಕಾಗುತ್ತವೆ. ಈ ಪ್ರಕ್ರಿಯೆಯು ಹಲವಾರು ವಾರಗಳನ್ನು ತೆಗೆದುಕೊಳ್ಳಬಹುದು. ಮನೆಮದ್ದುಗಳು. ಅರಿಶಿನ ಮತ್ತು ಹಾಲು. ಟ್ಯಾನ್ ಅನ್ನು ಕಡಿಮೆ ಮಾಡಲು ಅರಿಶಿನ ಪುಡಿ ಮತ್ತು ಹಾಲಿನಿಂದ ಮಾಡಿದ ಪೇಸ್ಟ್ ಅನ್ನು ಚರ್ಮಕ್ಕೆ ಅನ್ವಯಿಸಿ. ನಿಂಬೆ ಮತ್ತು ಸಕ್ಕರೆ. ಚರ್ಮವನ್ನು ಎಫ್ಫೋಲಿಯೇಟ್ ಮಾಡಲು ಮತ್ತು ಹಗುರಗೊಳಿಸಲು ನಿಂಬೆ ರಸ ಮತ್ತು ಸಕ್ಕರೆಯ ಮಿಶ್ರಣದಿಂದ ಚರ್ಮವನ್ನು ಸ್ಕ್ರಬ್ ಮಾಡಿ. ಸೌತೆಕಾಯಿ ಮತ್ತು ಮೊಸರು. ತ್ವಚೆಯನ್ನು ಶಮನಗೊಳಿಸಲು ಮತ್ತು ಹಗುರಗೊಳಿಸಲು ಸೌತೆಕಾಯಿ ರಸ ಮತ್ತು ಮೊಸರುಗಳಿಂದ ಮಾಡಿದ ಪೇಸ್ಟ್ ಅನ್ನು ಅನ್ವಯಿಸಿ. ಹಣ್ಣುಗಳು ಮತ್ತು ಕೆನೆ. ಪುಡಿ ಮಾಡಿದ ಹಣ್ಣುಗಳಿಂದ ರಾಸ್ಬೆರ್ರೀಸ್ ಅಥವಾ ಸ್ಟ್ರಾಬೆರಿಗಳಂತಹ ಪೇಸ್ಟ್ ಅನ್ನು ಅನ್ವಯಿಸಿ ಮತ್ತು ಚರ್ಮವನ್ನು ಹಗುರಗೊಳಿಸಲು ಕ್ರೀಮ್ ಅನ್ನು ಅನ್ವಯಿಸಿ. ಲೋಳೆಸರ. ಚರ್ಮವನ್ನು ಶಮನಗೊಳಿಸಲು ಮತ್ತು ಹಗುರಗೊಳಿಸಲು ಅಲೋವೆರಾ ಜೆಲ್ ಅನ್ನು ಅನ್ವಯಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.